ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಾಲೆಯ ತರಗತಿ ಕೊಠಡಿಯಲ್ಲಿ ಪಾಠ ನಡೆಯುತ್ತಿದ್ದ ವೇಳೆ ಏಕಾಏಕಿ ವಿಷಕಾರಿ ನಾಗರಹಾವು ಕಾಣಿಸಿಕೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾತೂರು ವಲಯ ವ್ಯಾಪ್ತಿಯ ಕೊಳಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ತರಗತಿ ಕೊಠಡಿಗೆ ನುಗ್ಗಿದ ನಾಗರಹಾವು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಲ್ಲಿ ಕೆಲಕಾಲ ಆತಂಕ ಸೃಷ್ಟಿಸಿದ್ದು, ಅರಣ್ಯ ಇಲಾಖೆಯ ಸಮಯೋಚಿತ ಕಾರ್ಯಾಚರಣೆಯಿಂದ ಸಂಭವಿಸಬಹುದಾಗಿದ್ದ ಅನಾಹುತ ತಪ್ಪಿದೆ. ಕಾತೂರು ವಲಯ ವ್ಯಾಪ್ತಿಯ ಕೊಳಗಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಶಾಲೆಯ ತರಗತಿ ಕೊಠಡಿಯೊಳಗೆ ದಿಢೀರ್ ವಿಷಕಾರಿ ನಾಗರಹಾವು ಕಾಣಿಸಿಕೊಂಡ ಪರಿಣಾಮ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಕೆಲಕಾಲ ಭಯಭೀತರಾಗಿದ್ರು. ಸ್ಥಳೀಯರಾದ ವಿನಯ್ ಪಾಟೀಲ್ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ಮಾಹಿತಿ ದೊರೆತಾ ಇದ್ದಂತೆ ಗಸ್ತು ವನಪಾಲಕರಾದ ಮಂಜು ಕೆವಿ ಹಾಗೂ ರಾಮಕೃಷ್ಣ ಮಕ್ಕೋಜಿ ಅವರ ಉಪಸ್ಥಿತಿಯಲ್ಲಿ ಪಾಳ ಉಪವಲಯ ಅರಣ್ಯಾಧಿಕಾರಿ ಸುನೀಲ್ ಹೊನ್ನಾವರ ಸ್ಥಳಕ್ಕೆ ಧಾವಿಸಿದ್ರು. ಬಳಿಕ ತರಗತಿ ಕೊಠಡಿಯಲ್ಲಿ ಅಡಗಿದ್ದ ನಾಗರಹಾವನ್ನ ಅತ್ಯಂತ ಎಚ್ಚರಿಕೆಯಿಂದ ಹಾಗೂ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಯಿತು. ಕಾರ್ಯಾಚರಣೆ ವೇಳೆ ವಿದ್ಯಾರ್ಥಿಗಳನ್ನ ಮತ್ತು ಶಿಕ್ಷಕರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಯಿತು. ಹಿಡಿದ ನಾಗರಹಾವನ್ನ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಅದರ ಸಹಜ ವಾಸಸ್ಥಾನವಾದ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಸಮಯೋಚಿತ ಕಾರ್ಯಾಚರಣೆಯಿಂದ ಯಾವುದೇ ಅನಾಹುತ ಸಂಭವಿಸದೆ ತಪ್ಪಿದ್ದು, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅರಣ್ಯ ಇಲಾಖೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದು, ಹಾವುಗಳು ಕಂಡುಬಂದಲ್ಲಿ ಅವುಗಳನ್ನು ಕೊಲ್ಲಲು ಅಥವಾ ಹಿಡಿಯಲು ಯತ್ನಿಸದೆ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ತಿಳಿಸಿದೆ. ಬರ್ರಿ ಬೆಲ್ಲ ಹೊರಡ್ರಿ ಸರ್, ಈ ಕಡೆ ತೊಂಬರ್ರಿ ಸರ, ತೊಂಬರ್ರಿ ಈ ಕಡೆ ಹುಡುಗನಲ್ಲ ಚೀಲ ಹಾಗೆ ತಗೊಂಬರ್ರಿ. ಕಪ್ಪ ಐತಿ ನೋಡ್ರಿ ಸರ್, ಕಪ್ಪ ಐತಿ ಸರ, ಇಲ್ಲ ಸೇಮ್ ಮಕ್ಕಳಿಂದ ಡೇಂಜರ್. ಹೌದು, ಆಯ್ತು. ಅಲ್ಲ, ಒಳಗ ರೂಮ್ನಾಗ ಐತೆ. ಹೌದಾ ರಾಜ, ಒಳಗ ರೂಮ್ನಾಗ ಐತೆ. ನಾವು ಹೋಗೋದಕ್ಕೂ ಒಳಗ ಅಲ್ವಾ? ಹಾ, ಹಿಡಿದ್ರ ಹಂಗ ಹಿಡಿದ್ರ ಹೋಲ್ಬಿಡ್ರಿ. ಭಾರಿ ಡೇಂಜರ್ ಇತ್ತು. ನಿಂಗೆ ಯಾರು ಹೊಡೆದಾರ? ಇಲ್ಲ, ಫೋಟೋ ಮಾಡಿದ್ದೀನಿ. ಆಯ್ತು, ನಿಮ್ಮ ಮನೆಯಲ್ಲಿ ಹೋಗು.